ವಾಣಿಜ್ಯ ಸಿಲಿಂಡರ್ ದರ ಏರಿಕೆಯ ಬೆನ್ನಲ್ಲೇ ಗ್ರಾಹಕರಿಗೆ ಬರೆ ಬಿದ್ದಿದೆ. ಹೋಟೆಲ್ ತಿಂಡಿ, ಕಾಫಿ, ಟೀ ದರವನ್ನ ಹೋಟೆಲ್ ಮಾಲೀಕರು ಏರಿಸಿದ್ದಾರೆ. ಬೆಂಗಳೂರಿನ ಅಶೋಕ ಪಿಲ್ಲರ್ ಬಳಿಯ ಶಿವಣ್ಣ ಹೋಟೆಲ್ನಲ್ಲಿ ದರ ಏರಿಕೆ ಆಗಿದೆ. ಮೊದಲು 20 ರೂಪಾಯಿ ಇದ್ದ ಕಾಫಿ ಟೀ ಈಗ 25 ರೂಪಾಯಿ ಆಗಿದೆ. 30 ರೂಪಾಯಿ ಇದ್ದ ಸಿಂಗಲ್ ಇಡ್ಲಿ ಈಗ 35 ರೂಪಾಯಿಗೆ ಏರಿಕೆ ಆಗಿದೆ. ವಾಣಿಜ್ಯ ಸಿಲಿಂಡರ್ ದರ ಏರಿಕೆಯ ಎಫೆಕ್ಟ್ ಇದು. ಈ ಕಾಫಿ ಬೆಲೆ ನಿನ್ನೆವರೆಗೂ ಕೂಡ 20 ರೂಪಾಯಿ ಇತ್ತು, ಆದರೆ ಈಗ 25 ರೂಪಾಯಿ ಆಗಿದೆ. ಬೆಂಗಳೂರಲ್ಲಿ ಸೇರಿದಂತೆ ಇಡೀ ದೇಶದಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳ ದರ ಏರಿಕೆ ಆಗಿರುವಂತಹ ಕಾರಣಕ್ಕಾಗಿ ಬೆಂಗಳೂರಿರುವಂತಹ ಹೋಟೆಲ್ಗಳ ದರ ಕೂಡ ಏರಿಕೆ ಆಗಿರುವಂಥದ್ದು. ಅಶೋಕ ಪಿಲ್ಲರ್ ಬಳಿ ಇರುವಂತಹ ಶಿವಳ್ಳಿ ಹೋಟೆಲ್ ಇದೆ. ಜೊತೆಗೆ ಇದರ ಮಾಲೀಕರಾಗಿರುವಂತಹ ಗಿರೀಶ್ ಅವರು ಕೂಡ ಇದ್ದಾರೆ. ಗಿರೀಶ್ ಅವರೇ, ಸಿಲಿಂಡರ್ ದರ ಏರಿಕೆ ಆಗ್ತಿದ್ದಂಗೆ ಹೋಟೆಲ್ಗಳಲ್ಲಿ ದರ ಕೂಡ ಏರಿಕೆ ಆಗಿದೆ ಅಂತ ಹೇಳಾಗ್ತಾ ಇದೆ. ಎಷ್ಟು ಏರಿಕೆ ಆಗಿದೆ ಸರ್? ಒಂದು 10% ಏರಿಕೆ ಮಾಡಬೇಕಾಗುತ್ತೆ. ಯಾಕಂದರೆ ಈಗ ಒಂದು ತಿಂಗಳ ಹಿಂದೆನೇ ಒಂದು ಸಾರಿ 500 ರೂಪಾಯಿ ಜಾಸ್ತಿ ಆಗಿತ್ತು. ಜೊತೆಗೆ ನಮಗೆ ಒಂದು 300 ರೂಪಾಯಿ ಡಿಸ್ಕೌಂಟ್ ಕೊಡ್ತಾಯಿದ್ರು ಡೀಲರ್ಸು, ಅದನ್ನು ಸಹ ನಿಲ್ಲಿಸಿದ್ದಾರೆ. ಈಗ ಆಲ್ಮೋಸ್ಟ್ ನಮಗೆ 1700 1800 ರೂಪಾಯಿ ಒಂದು ಸಿಲಿಂಡರ್ಗೆ 1.5 ತಿಂಗಳಲ್ಲಿ ಜಾಸ್ತಿ ಆಗಿದೆ. ನಮ್ಮಂಥ ಸಣ್ಣ ಹೋಟ್ಲ್ಗಳಲ್ಲಿ ಒಂದು 5 ರಿಂದ 6 ಸಿಲಿಂಡರ್ ಬೇಕಾಗುತ್ತೆ ದಿನ. 5-6 ಸಿಲಿಂಡರು ಅಂತ ಹೇಳಿದ್ರೆ ಅದು 10,000 ರೂಪಾಯಿ ಡೈಲಿ ಎಕ್ಸ್ಟ್ರಾ ಹೋದಂಗೆ ಹೋಗುತ್ತೆ. ಅದನ್ನು ಕೊನೆಗೇನಾಗುತ್ತೆ, ಗ್ರಾಹಕರ ಮೇಲೆ ಹೊಳೆ ಬೀಳಬೇಕಾಗತ್ತೆ. ಈಗ ಸದ್ಯಕ್ಕೆ ಯಾವ ರೇಟು ಎಷ್ಟು ಜಾಸ್ತಿ ಆಗಿದೆ ಸರ್? ಯಾವ ಐಟಮ್? ಈಗ ಒಂದೇ ಐಟಮಲ್ಲಿ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಐಟಮಲ್ಲಿ ಜನರಲ್ ಈಗ ನಮಗೆ ಕೆಲವು ಐಟಮ್ ಜ್ಯೂಸ್ಗೆಲ್ಲ ಗ್ಯಾಸೇ ಬೇಕಾಗಲ್ಲ. ಬಟ್ ಜನರಲ್ ಆಗಿ ನಾವು 10 ರಿಂದ 12% ಜಾಸ್ತಿ ಮಾಡ್ತಾ ಇದ್ದೀವಿ. ಅಷ್ಟು ಮಾಡಬೇಕಾಗತ್ತೆ. ಹೌದು ಮಾಡಿದ್ದೀವಿ 10 ರಿಂದ 15% ಈಗ 2 ದಿನದಿಂದ ಮಾಡಿದ್ದೀವಿ. ಈಗ ಟೀ ಬೆಲೆ ಎಷ್ಟಿತ್ತು ಮೊದಲು, ಈಗ ಎಷ್ಟಾಗಿದೆ? ಟೀ ಬೆಲೆ 20 ಇತ್ತು, ಇವಾಗ 25 ಆಗಿದೆ. ಕಾಫಿ 25 ಇತ್ತು, 30 ಆಗಿದೆ ಇವಾಗ. ಸಿಂಗಲ್ ಇಡ್ಲಿ ರೇಟ್ ಕೂಡ 35 ರೂಪಾಯಿ ಕಾಣಿಸ್ತಾ ಇದೆ. ಮೊದಲು ಎಷ್ಟಿತ್ತು ಸರ್? ಮೊದಲು 30 ಇತ್ತು, ಇವಾಗ 35 ಆಗಿದೆ. ನಮ್ಮಲ್ಲಿ ಏನಂದರೆ ಸಾಂಬಾರು ಕೊಡ್ತೀವಿ, ಸಾಂಬಾರು ಚಟ್ನಿ 2 ಕೊಡ್ತೀವಿ. ಅದರ 30 ರೂಪಾಯಿ ಇತ್ತು, ಇವಾಗ 35 ಆಗಿದೆ. ಅಂದರೆ ಈ ರೇಟು ಆರಂಭಿಕದಲ್ಲಿ ಈಗ 5 ರೂಪಾಯಿ 10 ರೂಪಾಯಿ ಹೆಚ್ಚಾಗಿದೆ. ಮುಂದಿನ ದಿನಗಳಲ್ಲಿ ಮತ್ತು ಏರಿಕೆ ಆಗುವಂಥ ಸಾಧ್ಯತೆ ಇದೆ ಸರ್? ಏನು ನೋಡ್ಬೋದು, ನಮ್ಮ ಹೋಟೆಲ್ ಅಸೋಸಿಯೇಷನ್, ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿಯವರಿಗೂ ಒಂದು ರಿಕ್ವೆಸ್ಟ್ ಕೊಟ್ಟಿದ್ದಾರೆ. ಹೋಟೆಲ್ಲು ಇದನ್ನು ರೇಟ್ ಕಡಿಮೆ ಮಾಡಿ ಗ್ಯಾಸ್ದು. ಜೊತೆಗೆ ಇಲ್ಲಿ 18% GST ಆಗ್ತಾ ಇದ್ದಾರೆ ಕಮರ್ಷಿಯಲ್ ಗ್ಯಾಸ್ಗೆ. ಅದನ್ನು ಕಡಿಮೆ ಮಾಡಿಸಿ ಆವಾಗ ಸ್ವಲ್ಪ ಇದಾಗುತ್ತೆ. ನಾವು ಆಮೇಲೆ ಏನಾಗಿದೆ, ಯುದ್ಧದಿಂದಾಗಿ ಎಲ್ಲ ನಿಮಗೆ ಬೇಕಾಗಿರೋಂಥ ವಸ್ತುಗಳ ಬೆಲೆನೂ ಒಂದು 20% ಜಾಸ್ತಿ ಆಗ್ತಾ ಇದೆ. ಪಾರ್ಸೆಲ್ ಐಟಮ್ಸು, ಪ್ರಾವಿಷನ್ಸು ಎಲ್ಲವೂ ಜಾಸ್ತಿ ಆಗ್ತಿದೆ. ಇದೆಲ್ಲ ಕೊನೆಗೆ ಜನಸಾಮಾನ್ಯರ ತಲೆ ಮೇಲೆ ಬೀಳ್ತಾ ಇದೆ. ಈಗ ಗ್ರಾಹಕರ ರೆಸ್ಪಾನ್ಸ್ ಏನಿದೆ ಸರ್? ಈಗ ದರ ಏರಿಕೆ ಆಗ್ತಿದ್ದಂಗೆ ಫಸ್ಟ್ ಎಫೆಕ್ಟ್ ಆಗುವಂಥದ್ದು ಗ್ರಾಹಕರ ಮೇಲೆ. ಈಗ ಏನಾಗಿದೆ, ನೀವು 2-3 ದಿನದಿಂದ ನಿಮ್ಮ ಮೀಡಿಯಾಗಳಲ್ಲೆಲ್ಲ ಹೋಟೆಲ್ಗೆ ದೊಡ್ಡ ಶಾಕು, 900 ರೂಪಾಯಿ ಒಂದು ಸಿಲಿಂಡರ್ ಮೇಲೆ ಒಂದೇ ದಿನದಲ್ಲಿ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಜನರಿಗೊಂದು ಬಂದಿದೆ ಮನಸ್ಸಿಗೆ. ಜಾಸ್ತಿ ಆಗುತ್ತೆ. ನಮ್ಮಲ್ಲಿ ಬಂದರೆ 1% ಜನ ಮಾತ್ರ ಯಾಕೆ ಸರ್ ಜಾಸ್ತಿ ಆಯಿತು ಅಂತ ಕೇಳ್ತಾರೆ. ಉಳಿದವ್ರು ಕೇಳ್ತಾರೆ. ಜನರು ಅರ್ಥ ಆಗ್ತಾಯಿದೆ, ಜನರಿಗೂ ಕಷ್ಟ. ಅವ್ರ ಜೇಬು ತುಂಬ ಕತ್ತರಿ ಬೀಳ್ತಾ ಇದೆ, ಗೊತ್ತು ನಮಗೆ. ನಾವು ಏನು ಮಾಡೋಕ್ಕಾಗಿರೋ ಪರಿಸ್ಥಿತಿಯಲ್ಲಿ ಇದ್ದೀವಿ. ಸೊ ಈಗ ಈ ಹೋಟೆಲ್ ಮಾಲೀಕರು ಹೇಳೋ ಹಾಗೆ ಈಗ ಪ್ರತಿ ಕಾಫಿ, ತಿಂಡಿ ಸೇರಿದಂತೆ ಎಲ್ಲ ರೀತಿಯ ಖಾದ್ಯಗಳಲ್ಲೂ ಕೂಡ 5 ರೂಪಾಯಿ 10 ರೂಪಾಯಿ ಏರಿಕೆ ಆಗಿದೆ. ಮುಂದಿನ ದಿನಗಳಲ್ಲಿ ಇದನ್ನು ಕಡಿಮೆ ಅಂದರೆ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಗ್ಯಾಸ್ ದರ ಕಡಿಮೆ ಮಾಡಿದರೆ ತಿಂಡಿ ದರ ಕೂಡ ಕಡಿಮೆ ಮಾಡುವಂತಹ ನಿರೀಕ್ಷೆ ಇದೆ ಅನ್ನೋ ಮಾತನ್ನು ಕೂಡ ಈಗ ಹೇಳ್ತಾರೆ. ಕ್ಯಾಮರಾ ಪರ್ಸನ್ ಸತ್ಯ ಜೊತೆಗೆ ಮುತ್ತಪ್ಪ, ಏಷ್ಯನ್ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.